ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನು ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ತುಂಬ ದಿನದಿಂದ ಕೇಳ್ತಾಯಿದ್ರಿ ಹೋಮ್ ಟೂರ್ನ ಮಾಡಿ ಅಂತ. ಬಟ್ ಹೋಮ್ ಟೂರ್ ಮಾಡೋದಕ್ಕೇ ಆಗಿರಲಿಲ್ಲ. ಇವತ್ತು ಫ್ರೀ ಆಗಿರೋದ್ರಿಂದ ಮನೇಲಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ನಮ್ಮ ಮನೆಯ ಹೋಮ್ ಟೂರ್ ನೋಡಿ. ಸೊ ಫಸ್ಟು ಎಂಟ್ರೆನ್ಸ್ ಅಂದರೆ ನಮ್ಮ ಮನೆಯ ಎಂಟ್ರೆನ್ಸ್ ಈ ರೀತಿ ಇದೆ. ಪಕ್ಕದಲ್ಲೇ ಗಾರ್ಡನ್ ಇದೆ ಅಂತ ಹೇಳಿದೆ ನಾನು, ಕೈತೋಟ. ಸೊ ನಾನು ಅವಾಗವಾಗ ಬ್ಲಾಗಲ್ಲಿ ತೋರಿಸ್ತಾನೆ ಇರ್ತೀನಿ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಮನೆ ಪಕ್ಕ. ಸೊ ಬನ್ನಿ ಇವಾಗ ಒಳಗೋಗೋಣ. ಇಲ್ಲಿ ಖಾರದ ಪುಡಿ ಮಾಡಿಸ್ಬೇಕು ಅಂತ ಮಮ್ಮಿ ಇಲ್ಲೆಲ್ಲನೂ ಒಣಗಾಕಿದ್ದಾರೆ, ಖಾರದ ಪುಡಿ ಸಾಮಾನೆಲ್ಲನೂ. ಹಾಗೆ ಇಲ್ಲಿ ಬಂದ್ವಿ ಅಂತಂದರೆ ನಾರ್ಮಲ್ ಶೂ ಸ್ಲಿಪ್ಪರ್ ಸ್ಟ್ಯಾಂಡ್ನ ಇಟ್ಟಿದ್ದೀವಿ. ಅದಿನ ಕಲೆಕ್ಷನ್ಸ್ ತೋರಿಸೋ ನೆಸೆಸಿಟಿ ಇಲ್ಲ, ಡೈಲಿ ಯೂಸ್ ಮಾಡೋದೆಲ್ಲ ಇಲ್ಲೇನೇ ಬಿಡೋದು. ಈ ಸ್ಟ್ಯಾಂಡ್ ಎರಡೇನಿದೆ ಇಲ್ಲೇನೇ ಬಿಡೋದು. ಆ್ಯಂಡ್ ಇಲ್ಲಿಗೆ ಬಂದ್ವಿ ಅಂದಿದ ತಕ್ಷಣ ಇಲ್ಲಿ ಬಂದು ದೊಡ್ಡ ಡೋರ್ ಇದೆ, ಕಬ್ಬಿಣದ್ದು ಡೋರ್ ಇದೆ. ಇದನ್ನು ಕ್ಲೋಸ್ ಅಂದರೆ ಮೇನ್ ಡೋರ್ಗಿಂತ ಮುಂಚೆನೇ ಎಂಟ್ರೆನ್ಸ್ ಡೋರ್ ಇದು. ಓಪನ್ ಬುಜ್ಜಿ ಓಪನ್. ಸೊ ಹಾಗೇ ಮುಂದೆ ಹೋದ್ವಿ ಅಂತಂದರೆ ಇಲ್ಲೂ ನೋಡಿ ಫುಲ್ ಕವರ್ ಮಾಡಿದ್ದಾರೆ. ಇಲ್ಲಿ ಓಪನ್ ಅಂತ ಏನಿಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೂ ಬ್ಯೂಟಿಫುಲ್ಲಾಗಿ ಗಾರ್ಡನ್ ಕಾಣಿಸುತ್ತೆ. ಆ್ಯಂಡ್ ಇದು ನಮ್ಮ ಮನೆಯ ಎಂಟ್ರೆನ್ಸ್. ಸೊ ಇವತ್ತು ವಾರ ಆಗಿರೋದ್ರಿಂದ ಕಂಪ್ಲೀಟ್ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆನೇ ನಾನು ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸ್. ಒಳಗಡೆ ಹೋಗೋಣ ಇವಾಗ ಬನ್ನಿ. ಒಳಗಡೆ ಹೋಗಿದ ತಕ್ಷಣ ಅಂದರೆ ಎಂಟ್ರಿ ನಿಂತಿದ ತಕ್ಷಣ ನಿಮಗೆ ಕಾಣೋದು ಸೋಫಾ. ಫಸ್ಟ್ ಡೋರ್ ಪಕ್ಕನೇ ಸೋಫಾ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಫೋಟೋಸ್ ಎಲ್ಲ ಇದೆ. ಹಾಲ್ ಇದು. ಹಾಯ್ ಬುಜ್ಜಿ. ಹಾಯ್. ಸೊ ಹಾಲಿಗೆ ಬಂದಿದ ತಕ್ಷಣ ಹಾಲಲ್ಲೇ ಟಿ ವಿ ಯೂನಿಟ್ ಮತ್ತು ಡ್ಯಾಡಿ ಕೂಡ ಮಲಗಿದ್ದಾರೆ ನೋಡಿ. ಇಲ್ಲೊಂದು ಕಾಟ್ ಹಾಗೆ ಸೋಫಾ ಫುಲ್ ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಆ್ಯಂಡ್ ಈ ಆ್ಯಂಗಲಿನ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಸೋಫಾ ಮೇಲೆ ನೋಡಿದ್ರೆ ಡೈರೆಕ್ಟು ಒಂದು ಸೀನರಿ ಇದೆ, ಒಂದು ನಂದು ಸುನಿಲ್ ಬುಜ್ಜಿ 3 ಜನ ಇರೋ ಒಂದು ಗಿಟಾರಲ್ಲಿ ಫೋಟೋ ಇದೆ. ಹಾಗೆ ಇಲ್ಲಿ ಹಾರ್ಸ್ ಇದೆ. ಮತ್ತು ಇಲ್ಲಿ ನೋಡಿ ಬುಜ್ಜಿ. ಹಾಯ್. ಎಷ್ಟೆಲ್ಲ ಹಾಯ್ ಹೇಳ್ತೀಯಾ? ಸಿಟ್. ಆ್ಯಂಡ್ ಕಂಪ್ಲೀಟ್ ಇವಾಗ ಹಾಲ್ನೇ ತೋರಿಸ್ಬಿಡ್ತೀನಿ. ಹಾಲಲ್ಲಿ 2 ದೊಡ್ಡ ಫೋಟೋ ಇದೆ. ನೀವು ಆ ಮನೆಯಲ್ಲೂ ನೋಡಿರ್ತೀರಾ, ನಮ್ಮ ಅಲ್ಲಿ ಊರಲ್ಲೂ ಕೂಡ ನೋಡಿರ್ತೀರಾ. ಸೊ ಹಾಲಲ್ಲಿ ಈ ಫೋಟೋ ಆ್ಯಂಡ್ ಅದ್ರ ಪಕ್ಕನೇ ಬುಜ್ಜಿ ಫೋಟೋನು ಇದೆ ನೋಡಿ. ಇದೆರಡೂ ಅಟ್ರಾಕ್ಷನ್ ಆಫ್ ದಿ ಹಾಲ್ ಅಂತ ಹೇಳಿದೆ ಅವಾಗಲೇ. ಆ್ಯಂಡ್ ಇಲ್ಲೊಂದು ಕ್ಲಾಕ್ ಇದೆ. ಪಕ್ಕಕ್ಕೆ ಬಂದರೆ ವಿಶು ಫೋಟೋ ಆ್ಯಂಡ್ ಒಂದು ಸೀನರಿ. ಹಾಗೆ ಈ ಸೈಡಿಗೆ ಬಂದ್ವಿ ಲೆಫ್ಟ್ಗೆ ಅಂತ ಅಂದರೆ ನಮ್ಮ ಟಿ ವಿ ಯೂನಿಟ್. ಸೊ ಈ ಟಿ ವಿ ಈ ಯೂನಿಟ್ಗೆ ಫಿಕ್ಸ್ ಅನ್ನೋ ಥರ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ. ಸೊ ಈ ದೊಡ್ಡ ಟಿ ವಿಗೆ ಸೂಪರಾಗಿ ಅರೇಂಜ್ಮೆಂಟ್ ಮಾಡ್ದಂಗಿದೆ ಈ ಯೂನಿಟ್. ಆ್ಯಂಡ್ ಇಲ್ಲೆಲ್ಲ ಬಂದ್ವಿ ಅಂತಂದರೆ ನಾನು ಅಂತ ಏನೂ ಇಟ್ಟಿಲ್ಲ, ಇಲ್ಲೆಲ್ಲ ಇಟ್ಟಿರೋದು ಬುಜ್ಜಿ ಆಟ ಆಡೋದು. ಆ್ಯಂಡ್ ಒಂದು ಡಾಗಿ ಇಟ್ಟಿದ್ದಾನೆ. ಮತ್ತು ಇಲ್ಲೇ ಬಂದರೆ ನಂದು ಬ್ಯೂಟಿಷಿಯನ್ದು ಸರ್ಟಿಫಿಕೇಟ್ ಇದೆ. ಸೊ ಹಾಗೆ ಸ್ವಲ್ಪ ಮೇಲೆ ಹೋದ್ವಿ ಅಂತಂದರೆ ಬುಜ್ಜಿ ಸ್ಕೂಲಲ್ಲಿ ಆ್ಯನಿವಲ್ ಡೇ ಅಲ್ಲಿ ಕೊಟ್ಟಿದ್ದು ಮಮ್ಮಿಗೆ ಪ್ರೈಸ್ ಏನು ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ವ ಅದಿದೆ. ಹಾಗೆ ಅಲ್ಲಿ ಹಿಂದೆ ಹೋದರೆ ನಂದು ಸುವರ್ಣ ಸೂಪರ್ ಸ್ಟಾರ್ದು ಒಂದು ಸರ್ಟಿಫಿಕೇಟ್. ಆ್ಯಂಡ್ ಬುಜ್ಜಿದು ಹ್ಯಾಂಡ್ ಕ್ಯಾಸ್ಟಿಂಗ್ ಏನು ಮಾಡಿಸಿದ್ವಿ ಅಲ್ವಾ, ಅದು ಕೂಡ ಅಲ್ಲೇ ಹಾಕಿದ್ದೀನಿ. ಬಿಕಾಸ್ ಅದನ್ನು ವಾಲ್ಗೆ ಹ್ಯಾಂಗ್ ಮಾಡಿದ್ವಿ ಅಂತ ಅಂದರೆ ಅದು ಬಿದೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಅದು ವೆಯ್ಟ್ ಕೂಡ ಇದೆ. ಹಾಗೆ ಪಕ್ಕಕ್ಕೆ ಬಂದ್ವಿ ಅಂತಂದರೆ ಮಮ್ಮಿ ಡ್ಯಾಡಿ ಫೋಟೋ, ಓಲ್ಡ್ ಮೆಮೊರೀಸ್. ಅದನ್ನು ಆ ಫೋಟೋ ಹಾಗೇನೆ ಅದಕ್ಕೆ ಎಲ್ಲೇ ಹೋದರೂ ಕ್ಯಾರಿ ಮಾಡ್ತೀವಿ, ಹಾಳು ಮಾಡಿಲ್ಲ. ಆ್ಯಂಡ್ ಅಲ್ಲಿಂದ ಹಾಗೆ ಪಕ್ಕಕ್ಕೆ ಬಂದ್ವಿ ರೈಟ್ ಸೈಡ್ಗೆ ಅಂತ ಅಂದರೆ. ಸೊ ಇಲ್ಲಿ ರೈಟ್ ಸೈಡ್ಗೆ ಬಂದೆ ಅಂತ ಅಂದರೆ ಫಸ್ಟ್ ಸಿಗೋದೇ ಒಂದು ಬೆಡ್ರೂಮ್. ದಿಸ್ ಇಸ್ 1 ಬೆಡ್ರೂಮ್. ಇದು ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ತೋರಿಸ್ತೀನಿ ನಾನು ಫಸ್ಟು. ಇದನ್ನು ನೋಡಿದ ತಕ್ಷಣ ಅಟ್ಯಾಚ್ ಬಾತ್ರೂಮ್ ಇದೆ ಅನ್ನೋ ರೀತಿಯೇ ಅನಿಸೋದಿಲ್ಲ, ಬಿಕಾಸ್ ಇದು ಕಂಪ್ಲೀಟಾಗಿ ವಾರ್ಡ್ರೂಮ್ ಅಂತಲೇ ಅನಿಸುತ್ತೆ. 2 ವಿಂಡೋಸ್ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಗಾಳಿ ಬೆಳಕು ಕೂಡ ಚೆನ್ನಾಗಿದೆ. ಅಲ್ಲಿ ಓಪನ್ ಮಾಡಿದ್ವಿ ಕರ್ಟನ್ಸ್ ಅಂತ ಅಂದರೆ ಫುಲ್ಲು ಬೆಳಕು ಬರುತ್ತೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿಲ್ಲ. ಸೊ ಇದು ಬೆಡ್ರೂಮ್. ಇಲ್ಲಿ ಒಂದು ಕ್ಯೂಟ್ ಆಗಿರೋ ಗಣಪತಿ ಫೋಟೋ ಕೂಡ ಇದೆ. ಆ್ಯಂಡ್ ಹೀಗೆ ಬಂದು ಇಲ್ಲಿ ಓಪನ್ ಮಾಡಿದ್ವಿ ಅಂತ ಅಂದರೆ ಅಟ್ಯಾಚ್ ಬಾತ್ರೂಮ್. ಸೊ ಇಲ್ಲಿಂದ ವಾಪಸ್ ಹೋದ್ವಿ ಅಂತಂದರೆ ಇದ್ರ ಪಕ್ಕನೇನೆ ಇನ್ನೂ ಒಂದು ರೂಮ್ ಇದೆ. ಇದು ಆ್ಯಕ್ಚುಲಿ 2 BHK.
ನಾನು ಯಾವುದಕ್ಕೂ ಆನ್ಸರ್ ಮಾಡಿರಲಿಲ್ಲ. ನಿಮ್ಮ ಮನೆ 2 BHKನಾ 3 BHKನಾ ಅಂತೆಲ್ಲ ಕೇಳ್ತಾ ಇದ್ವಿ, ಬಟ್ ಆನ್ಸರ್ ಮಾಡಿರಲಿಲ್ಲ. ಆ್ಯಂಡ್ ಇದು ಕೂಡ ಒಂದು ರೂಮ್ ಚೆನ್ನಾಗಿದೆ. ರೂಮ್ ಕೂಡ ಸ್ಪೀಷಿಯಸ್ ಆಗಿದೆ, ಯಾವುದು ತುಂಬ ಚಿಕ್ಕದು ಅಂತ ಏನಿಲ್ಲ. ಈ ರೂಮ್ಗೆ ಕೂಡ ವಾರ್ಡ್ರೋಬ್ಸ್ ಇದೆ ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೋಬೋದು. ನನ್ನ ವೀಡಿಯೋದಲ್ಲೆಲ್ಲ ನಾನು ತುಂಬ ಸಲ ತೋರಿಸ್ತಾ ಇದ್ದೆ. ಆ್ಯಂಡ್ ವಾರ್ಡ್ರೋಬ್ಸ್ ಎಲ್ಲ ಸಾಲಲ್ಲ ಅಂತ ಅಂದ್ಬಿಟ್ಟು ನಮ್ಮನೆ ಇಲ್ಲಿ ಒಂದು ಕೂಡ ಬೀರನ್ನು ಇಟ್ಕೊಂಡಿದ್ದೀವಿ ಸ್ಟೋರೇಜ್ಗೆ, ಬಟ್ಟೆ ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಾಗೆ ಇಲ್ಲಿಗೆ ಬಂದ್ವಿ ಹಿಂದಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಡೈನಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಡೈನಿಂಗ್ ಏರಿಯಾ ತುಂಬಾ ಸ್ಪೀಷಿಯಸ್ ಆಗಿದೆ. ಡೈನಿಂಗ್ ಏರಿಯಾನ ನಾನು ತೋರಿಸ್ತೀನಿ. ಡೈನಿಂಗ್ ಏರಿಯಾ ಪಕ್ಕ ಬಂದ್ವಿ ಅಂತಂದರೆ ನಮ್ಮ ಮನೆಯ ಪುಟ್ಟ ಕಿಚನ್, ಪುಟಾಣಿ ಕಿಚನಲ್ಲಿ ನಮ್ಮ ಮಮ್ಮಿ ಏನೋ ಕೆಲಸ ಮಾಡ್ತಿದ್ದಾರೆ. ಹಾಯ್, ಮುದ್ದೆ ಮಾಡ್ತಿದ್ದಾರೆ ಅಡುಗೆ. ಸೊ ನಾನು ಎಲ್ಲ ಅರೇಂಜ್ ಮಾಡಿ ಏನು ತೋರಿಸ್ಬೇಕು ಅಂತ ಏನಿಲ್ಲ, ನ್ಯಾಚುರಲ್ ಆಗಿ ತೋರಿಸೋಣ. ಅಡುಗೆ ಎಲ್ಲ ಮಾಡ್ತಿದ್ದಾರಲ್ವಾ ಅಂತ ಅಂದ್ಬಿಟ್ಟು. ನೀವು ಅಡುಗೆ ಮನೆ ತೋರಿಸಿ ಅಂತ ಇದ್ರಿ. ನಮ್ಮ ಅಡುಗೆ ಮನೆ ಪುಟಾಣಿ ಅಡುಗೆ ಮನೆ ಅಂತ ಹೇಳ್ಬೋದು. ಮನೆ ಇಷ್ಟು ಅಗಲ, ತುಂಬ ಅಗಲ, ಬಟ್ ಇದು ಹಳ್ಳಿ ಮನೆ ಥರ ಫೀಲ್ ಕೊಡೋದು ಜಾಸ್ತಿ ನಮಗೆ. ತುಂಬ ಜನ ಕೇಳಿದ್ರಿ ಕೂಡ, ನಿಮ್ಮ ಮನೆ ಹಳ್ಳಿ ಮನೆ ಥರ ಇದೆ ಅಲ್ವಾ, ತೋಟದ ಮನೆ ಫೀಲ್ ಕೊಡುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು. ಇದನ್ನ ಆಲ್ಟರ್ನೇಟ್ ಮಾಡಿಸಿದ್ದಾರೆ ಸ್ವಲ್ಪ. ಅಂದರೆ ಈ ಮನೆಗೆ ಒಬ್ಬರು ಇದ್ದಾದ್ಮೇಲೆ ಸ್ವಲ್ಪ ಚೇಂಜಸ್ ಅಲ್ಲಿ ಇಲ್ಲಿ ಚೇಂಜಸ್ ಎಲ್ಲ ಆಗಿದೆ. ಇಲ್ಲಿ ಸಿಂಕ್ ಇದೆ, ನಮ್ಮ ಮಮ್ಮಿ ಮುದ್ದೆ ಮಾಡಿಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಮುದ್ದೆದು ಕೋಲು ಮುದ್ದೆ ಇದು ಇರುತ್ತಲ್ಲ, ನೆನ್ಸಕ್ಕೆ ಹಾಕಿದ್ದೀನಿ. ಮುದ್ದೆ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ. ಬರ್ತಾ ಇದ್ದಾರೆ ಎಲ್ಲರೂ ಬನ್ನಿಯಪ್ಪ. ಸೊ ಇದೇನೆ ನಮ್ಮ ಅಡುಗೆ ಮನೆ. ಕಾಮೆಂಟ್ ಮಾಡಿ. ಅಂದ್ರೆ ಏನು ಅಂದ್ರೆ ಏನಪ್ಪ ಹೊರಗಡೆ ಏನು ಇಟ್ಕೊಳ್ಳೋದಿಲ್ಲ ಅಂದ್ಬಿಟ್ಟರು. ಇಲ್ಲೇ ಎಲ್ಲ ಇಲ್ಲಿ ಸ್ಟೋರೇಜ್ ಎಲ್ಲ ಕೆಳಗಡೆನೆ ನೋಡಿ. ಇದ್ರಲ್ಲೆಲ್ಲ ಸ್ಪೂನ್ ಏನೆಲ್ಲ ಇಟ್ಟಿರ್ತೀವಿ, ಲೋಟಸ್ ತಟ್ಟೆಗಳು ಎಲ್ಲ ಇಟ್ಟಿರ್ತೀವಿ. ಮಾಮೂಲಿ ಪಾತ್ರೆಗಳು ಇಲ್ಲಿ ಯಾವುದು ಇಟ್ಕೊಳ್ಳಲ್ಲ ಮೇಲೆ. ಅಂದ್ರೆ ಏನು ಇಲ್ಲಿ ಕಿಚನ್ ಸ್ಪೆಷಾಲಿಟಿ ಅಂತಂದ್ರೆ ಎಲ್ಲಾನು ಆರ್ಗನೈಸ್ ಮಾಡೋದಕ್ಕೆ ತುಂಬಾ ದೊಡ್ಡ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಮೇಲೆ ಕೂಡ ಅಟ್ಟ ತರ ಇದೆ ನೋಡಿ, ಅಲ್ಲದು ಒಂದಷ್ಟು ಬೇಡ ಪಾತ್ರೆಗಳಂತೂ ಜಾಸ್ತಿ ಯಾವ್ದು ಇಟ್ಕೊಂಡಿಲ್ಲ ನಾನು ಹೊರಗಡೆ. ಇಲ್ಲಿ ಇದೆಲ್ಲ ನ್ಯೂ ಇಂಟೀರಿಯರ್, ಕೆಳಗಡೆ ಮೇಲೆ ಅಟ್ಟ ಓಲ್ಡ್ ಇಂಟೀರಿಯರ್. ಸೊ ನಾವು ಈ ಮನೇಲಿ ಎಲ್ಲೇ ಹೊಸದಾಗಿ ನೋಡಿದ್ವಿ ಅಂತಂದ್ರು ಹಳೇದು ಒಂದು ಟಚ್ ಇದ್ದೇ ಇದೆ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದ್ರೆ ಡೈನಿಂಗ್ ಏರಿಯಾ, ಮತ್ತೆ ಡೈನಿಂಗ್ ಏರಿಯಾಗೆ ಬಂದೆ ಅಂತಂದ್ರೆ ನಮ್ಮ ಮನೆಯ ಫ್ರಿಡ್ಜ್. ಈ ಫ್ರಿಡ್ಜ್ ಅಲ್ಲಿ ಇಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಪ್ಲೇಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಬಾಕ್ಸ್ ಏನಾದರೂ ಬೇಕು ಅಂತಂದರೆ ಇಟ್ಕೋತೀವಿ. ಬಾಕ್ಸ್ ಇಲ್ಲ ಅಂತಂದರೆ ವೆಜಿಟೇಬಲ್ಸ್ ಆರ್ಗನೈಸ್ ಮಾಡಿರ್ತೀವಿ ಇಲ್ಲೇನೆ. ಹಾಗೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಕಂಪ್ಲೀಟ್ ದಿನಸಿಗಳೆಲ್ಲ ಇಲ್ಲೇ ಇಡೋದು ನಾವು. ಸೋಪು, ಶಾಂಪೂ ಮತ್ತು ಇನ್ನೇನು ಸ್ಟೋರೇಜ್ ಜಾಸ್ತಿ ಇದೆ ಅಂತ ಹೇಳ್ತೀವಲ್ವ ಅದನ್ನೆಲ್ಲ ಇಲ್ಲೇ ಆರ್ಗನೈಸ್ ಮಾಡಿರೋದು. ಹಾಗೆ ಈ ಕಡೆ ಟಣ್ ಅಂತ ಟರ್ನ್ ಮಾಡಿದ ತಕ್ಷಣ ಕಾಣಿಸೋದು ನಮ್ಮನೆ ದೊಡ್ಡ ಬೀರು. ರಾಜಾರಾಣಿ ಬೀರನ್ನ ಇಲ್ಲ ಇಟ್ಬಿಟ್ಟಿದ್ದೀವಿ. ವಿಷು ಬಂದ್ಮೇಲೆ ತಂದಿದ್ದು ಇದು. ಬಿಕಾಸ್ ಅವನ ಬಟ್ಟೆ ಕೂಡ ಸಾಕಷ್ಟಿದೆ, ತುಂಬ ಬಟ್ಟೆಗಳಿದೆ, ಇಡೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬೀರನ್ನು ನಾವು ಇಟ್ಟಿದ್ದೀವಿ. ಗೊತ್ತು ಮಾಮ್, ಎಷ್ಟು ಸಲ ನೋಡಿಲ್ಲ. ಅದೇ ನಮ್ಮ ಆ ಮನೇಲಿ ಇತ್ತಲ್ಲ, ಶಿವಾಜಿನಗರ ಮನೇಲಿ ರಾಜಾರಾಣಿ, ಆ ಕಡೆ ಈ ಕಡೆ. ಅದು ಓಪನ್ ಮಾಡಿ ತೋರಿಸಿದ್ರೆ ಇವಾಗ ಎಲ್ಲ ಆರ್ಗನೈಸ್ ಮಾಡಿದ್ದೀರಾ ಅಂತೀರಾ. ಇವತ್ತು ನನ್ನ ಕೆಲಸ ವಿಡಿಯೋ ಮುಗಿಸಿ ಅದೇ ಎಲ್ಲ ಜೋಡಿಸ್ಬೇಕು. ಹಾಗೆ ಪಕ್ಕಕ್ಕೆ ಪಟ್ ಅಂತ ಟರ್ನ್ ಆದರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಮಿರರ್ಸ್ಗೆ ಏನು ಕಮ್ಮಿ ಇಲ್ಲ ಈ ಮನೇಲಿ. ಸೊ ಪಕ್ಕ ಬಂದ್ವಿ ಅಂದ ತಕ್ಷಣ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ದೇವರ ಮನೆ. ಇವಾಗ ತಾನೇ ಪೂಜೆ ಎಲ್ಲ ಆಯಿತು, ಸಾಂಬ್ರಾಣಿ ಎಲ್ಲ ಹಾಕಿರೋ ಹೊಗೆ ಎಲ್ಲ ಹಂಗೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಮ್ಮ ಈ ಮನೆಯ ದೇವರ ಮನೆ ಬಂದು ತುಂಬಾ ಸ್ಪೀಷಿಯಸ್ ಆಗಿದೆ. ಅಂದರೆ ಆ ಮನೆಯಲ್ಲಿ ಸ್ವಲ್ಪ ಒಳಗಡೆ ಕೂತ್ಕೊಂಡು ಪೂಜೆ ಎಲ್ಲ ಮಾಡೋದಕ್ಕಾಗ್ತಿರ್ಲಿಲ್ಲ. ಈ ಮನೆಯಲ್ಲಿ ಆರಾಮಾಗಿ ಇಬ್ಬರು ಕೂರ್ಬೋದು, ನಾನು ಬುಜ್ಜಿ ಇಬ್ಬರು ಕೂತ್ಕೊಂಡು ಇಲ್ಲಿ ಪೂಜೆ ಮಾಡ್ತೀವಿ. ಆ್ಯಂಡ್ ನಮ್ಮ ಮಮ್ಮಿಗೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ನಮ್ಮ ಮಮ್ಮಿಗೆ ದೇವ್ರ ಮನೆ ಅಂತಂದರೆ. ಪೂಜೆ ಕೂಡ ಆಯಿತು, ಕಲರ್ಫುಲ್ಲಾಗಿ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಕಂಪ್ಲೀಟಾಗಿ ತೋರಿಸ್ತೀನಿ ದೇವ್ರ ಮನೆನ. ಹಾಗೆ ಈ ಮನೇಲಿ ಸ್ಪೇಸ್ಗಂತೂ ಯಾವುದೇ ರೀತಿ ಕೊರತೆನೇ ಇಲ್ಲ ಅಂತ ಹೇಳಿದೆ. ಬಿಕಾಸ್ ಇಲ್ಲೂ ನೋಡಿ ದೇವ್ರ ಮನೆ ಮೇಲೆ ಕೂಡ ಒಂದು ಸ್ಟೋರೇಜ್ ಇದೆ. ಇದನ್ನು ಓಪನ್ ಮಾಡಿ ಕೂಡ ಎಷ್ಟು ಬೇಕಾದರೂ ಸಾಮಾನುಗಳನ್ನ ಇಡ್ಬೋದು. ಎಕ್ಸ್ಟ್ರಾ ಏನಾದರೂ ಸ್ಟೋರೇಜ್ ಇತ್ತು ಅಂತ ಅಂದರೆ ನೀವು ಇಲ್ಲಿ ಇಟ್ಕೋಬೋದು, ಅಲ್ಲ ನಾವು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಈ ಕಡೆ ಟರ್ನ್ ಮಾಡಿದ್ರೆ ಇಲ್ಲೊಂದು ವಿಂಡೋ ಬರುತ್ತೆ. ಬಟ್ಟೆ ಎಲ್ಲ ಇವತ್ತು ಒಂದು ಲಾಟ್ ಇತ್ತು ಅಂತ ಅಂದ್ಬಿಟ್ಟು ಮಮ್ಮಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ. ಆ ಪ್ಲೇಸ್ನ ಕೂಡ ತೋರಿಸ್ತೀನಿ ನಾನು, ಬಾಲ್ಕನಿ ಟೈಪ್ ಇರೋದನ್ನು. ಆ್ಯಂಡ್ ಹಾಗೆ ಆಪೋಸಿಟ್ ಡೈರೆಕ್ಷನ್ ಟರ್ನ್ ಆದ ತಕ್ಷಣ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಸ್ನಾನದ ಮನೆ ಇದೆ, ನಾರ್ಮಲ್ ಕಾಮನ್ ಸ್ನಾನದ ಮನೆ. ಆ್ಯಂಡ್ ಬನ್ನಿ. ಆ್ಯಂಡ್ ಹಾಗೆ ನಾವು ಇಲ್ಲಿ ಹೊರಗಡೆ ಎಂಟ್ರಿ ಕೊಟ್ವಿ ಅಂತಂದರೆ ಒಂದು
ಲಾಟ್ ಬಟ್ಟೆಗಳನ್ನ ಒಗ್ದು ಮಮ್ಮಿ ಒಣಗಾಕಿದ್ದಾರೆ. ಆ್ಯಂಡ್ ಅಲ್ಲಿ ಕ್ಲೋಸ್ ಆಗಿದೆ ಅಲ್ವಾ ಡೋರು, ಅದು ಬಂದು ಇನ್ನೊಂದು ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಅದು. ಸೊ ಹೊರಗಡೆ ಇದೆ. ಆ್ಯಂಡ್ ಈ ಮನೇಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ಒಂದು ಸಪ್ರೇಟ್ ಇದೆ, ವಾಶ್ರೂಮ್ ಕೂಡ ಇಲ್ಲಿ ಸಪ್ರೇಟ್ ಇದೆ, ತೋರಿಸ್ದೆ. ಇಲ್ಲಿ ಬಂದು ಬಟ್ಟೆ ವಾಶ್ ಮಾಡೋದಕ್ಕೆ ಪ್ಲೇಸ್. ಇಲ್ಲಿಂದ ಹಾಗೆ ಬಂದ್ವಿ ಅಂತ ಅಂದರೆ ನಾನು ಬಾಲ್ಕನಿ ಥರ ಇದೆ ಅಂತ ಅನ್ನಲ್ಲ, ಗಾರ್ಡನ್ ತೋರಿಸ್ತಾ ನೋಡಿ. ಆ ಬಾಲ್ಕನಿ ಇಲ್ಲೇ ಇರೋದು ನಮ್ಮ ಮನೆದು. ಸೊ ಇದು ಕೂಡ ಒಂಥರ ಚೆನ್ನಾಗಿದೆ. ಬಟ್ಟೆ ಒಣಗಾಕೊಳ್ಳೋದೆಲ್ಲ ಒಳಗಡೆನೆ. ಆ್ಯಂಡ್ ಅಲ್ಲೊಂದು ತಂತಿ ಕಟ್ಟಿದ್ದೀವಲ್ವ, ಅಲ್ಲಿ ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಒಣಗಾಕೋದಕ್ಕೆ. ಆ್ಯಂಡ್ ಫೈನಲಿ ಕಂಪ್ಲೀಟಾಗಿ ಸೆಕ್ಯೂರ್ ಆಗಿದೆ ಅಂತ ಹೇಳ್ಬೋದು ನಮ್ಮ ಈ ಮನೆ. ಕಂಪ್ಲೀಟ್ ಈ ಥರ ಇದರಿಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಸೊ ಇದೇ ನಮ್ಮ ಮನೆ. ಸೊ ಓಕೆ, ಇವಾಗ ನೋಡಿದ್ರಿ ಅಲ್ವಾ ಹೋಮ್ ಟೂರ್ ತೋರಿಸಿ ಅಂತ ಹೇಳ್ತಾ ಇದ್ರಿ. ಈ ಮನೆಯ ಹೋಮ್ ಟೂರ್ ನಾನು ಮಾಡಿದೆ. ಆ ಮನೆದಂತೂ ಫೈನಲ್ಲಿನೂ ಮಾಡೋಕ್ಕಾಗಲಿಲ್ಲ, ಯಾಕೋ ಗೊತ್ತಿಲ್ಲ. ಹೋಮ್ ಟೂರ್ ಮಮ್ಮಿ ಮಾಡಿದ್ರು ಅಂತ ಅನಿಸುತ್ತೆ, ಮೇ ಬಿ ಅವ್ರ ಚಾನಲಲ್ಲಿ ಇರುತ್ತೆ ಅಲ್ವಾ ಮಮ್ಮಿ ಮಾಡಿದ್ರು. ನಾನು ಹೋಮ್ ಟೂರ್ ಅಂತ ಏನು ಮಾಡಿರಲಿಲ್ಲ, ಬಟ್ ಎಲ್ಲ ಆ ಮನೇಲಿ ಪ್ಲೇಸ್ ಟು ಪ್ಲೇಸ್ ನಾನು ತೋರಿಸಿದ್ದೆ ವ್ಲಾಗಲ್ಲಿ. ಬಟ್ ಈ ಮನೆಯ ವ್ಲಾಗ್ನ ಮಾಡಿ ಹೋಮ್ ಟೂರ್ ಮಾಡಿ ಸೀನರಿ ಯಾವುದು, ಎಲ್ಲಿ ಅರೇಂಜ್ ಮಾಡಿದ್ದೀರಾ, ಟಿ ವಿ ಯೂನಿಟು, ಎಲ್ಲದ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ ಅಲ್ವಾ. ಸೊ ಹಂಗಾಗಿ ಫೈನಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಬಾಯ್.